ಹಿಂದಿನ ಎಪಿಸೋಡ್ ಅಲ್ಲಿ ಕೀರ್ತಿ ಕಾವ್ಯನ ಪಾರ್ಟಿಗೆ ಕರ್ಕೊಂಡೋಗ್ಬೇಕು ಅಂತ ಇದ್ಲು. ರಾಕೇಶ್ ಕೂಡ ಆ ಪಾರ್ಟಿಗೆ ಹೋಗ್ಬೇಕು ಅಂತ ಇದ್ದ. ಅವಾಗ ಕೀರ್ತಿ ಈ ಸಲ ಪಾಸ್ ಸಿಗ್ಲಿಲ್ಲ, ಮುಂದಿನ ಸಲ ಕರ್ಕೊಂಡೋಗ್ತೀನಿ ಅಂತ ಹೇಳಿದ್ಲು. ರಾಕೇಶ್ ಏನೋ ಆಲೋಚನೆ ಮಾಡ್ತಾ ಇದ್ದ. ಇವರು ಮೂವರು ಮಾತಾಡ್ತಿರೋದ್ನ ಕುಸುಮ ಒಂದು ಕಡೆ ನಿಂತ್ಕೊಂಡ್ ಕೇಳಿಸ್ಕೊಡ್ತಿದ್ಲು. ಕೀರ್ತಿ ಕಾವ್ಯನ ಪಾರ್ಟಿಗೆ ಕರ್ಕೊಂಡೋಗ್ತಾಳ ಇಲ್ವಾ ಈ ಎಪಿಸೋಡ್ ಅಲ್ಲಿ ನೋಡೋಣ. ಕೀರ್ತಿ ಕಾವ್ಯ ರಾಕೇಶ್ ಜೊತೆ ಹೇಳಿ ಹೊರಗಡೆ ಹೊರಟು ಹೋದ್ರು. ರಾಕೇಶ್ ಅವನ ಮನಸ್ಸಲ್ಲಿ ಈ ರೀತಿ ಆಲೋಚನೆ ಮಾಡ್ದ. ಏನು ಇವರಿಬ್ರೇ ಹೊರಗಡೆ ಹೋಗ್ಬೇಕು ಅನ್ಕೊಂಡಿದ್ದಾರೆ, ಹೊರಗಡೆ ಪಾರ್ಟಿ ಹೇಗಿರುತ್ತೆ ಅಂತ ನನಗ್ ಗೊತ್ತು. ಇವರಿಗೆ ಸಹಾಯ ಮಾಡ್ಲಿಕ್ಕಾದ್ರೂ ನಾನು ಹೋಗ್ಬೋದಾಗಿತ್ತು. ಅತ್ತಿಗೆ ಏನೋ ಪಾಸ್ ಸಿಕ್ಕಿಲ್ಲ ಅಂತ ಹೇಳಿ ಹೋಗ್ತಿದ್ದಾರೆ. ಇವರಿಬ್ಬರನ್ನ ಕಳ್ಸೋದು ಸರಿ ಅಂತ ನನಗೆ ಅನ್ಸ್ತಾ ಇಲ್ಲ. ಇಷ್ಟೊಂದು ಮಾಡರ್ನ್ ಆಗಿ ಆಲೋಚನೆ ಮಾಡುವ ನನ್ನ ಮನಸ್ಸಲ್ಲಿ ಯಾಕೆ ಈ ರೀತಿ ಭಯ ಉಂಟಾಗಿದೆ? ಹೀಗೆ ಆಲೋಚನೆ ಮಾಡ್ತಾ ಇದ್ದ. ಈ ಮೂವರು ಮಾತಾಡ್ತಿರೋದ್ನ ಕೇಳಿದ ಕುಸುಮ ಅವಳ ಮನಸ್ಸಲ್ಲಿ, ಕೀರ್ತಿ ಅಕ್ಕ ಕಾವ್ಯನ ಪಾರ್ಟಿ ಅಂತ ಹೊರಗಡೆ ಕರ್ಕೊಂಡೋದ್ರೆ ಮಾವ ಇವರು ಅತ್ತೆ ತುಂಬಾ ಬೇಜಾರ್ ಮಾಡ್ತಾರೆ. ಮನೆಯ ಹೆಣ್ಮಕ್ಳನ್ನ ಗೊತ್ತಿಲ್ಲದೆ ಇರೋರ್ ಜೊತೆ ಕಳ್ಸೋದು ನನಗೂ ಕೂಡ ಮನ್ಸಲ್ಲಿ ಯಾಕೋ ಸರಿ ಅಂತ ಅನ್ನಿಸ್ತಾ ಇಲ್ಲ. ನಾನಿವಾಗ ಏನಾದ್ರೂ ಮಾಡಿ ಇವರು ಪಾರ್ಟಿಗೆ ಹೋಗದ ರೀತಿ ತಡಿಬೇಕು, ಇಲ್ಲದಿದ್ರೆ ದೊಡ್ಡ ಜಗಳನೇ ನಡೆಯುತ್ತೆ. ಆದ್ರೆ ಹೇಗೆ? ಹೀಗೆ ಆಲೋಚನೆ ಮಾಡುತ್ತಾ ಏನೋ ಉಪಾಯ ದೋಚಿದ ಹಾಗೆ ಅತ್ತೆಯ ಬಳಿ ಬಂದು, ಅತ್ತೆ ಅತ್ತೆ. ಏನಮ್ಮ ಕುಸುಮ, ಏನೋ ತುಂಬಾ ಗೊಂದಲದಲ್ಲಿ ಆಲೋಚನೆ ಮಾಡುವ ರೀತಿ ಇದೆ. ಅತ್ತೆ, ನಿಮ್ ಜೊತೆ ಒಂದು ವಿಷಯ ಮಾತಾಡ್ಬೇಕು, ಅದು ಹೇಗೆ ಮಾತಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಅಮ್ಮ ಕುಸುಮ, ನನ್ ಜೊತೆ ಏನಾದ್ರೂ ಹೇಳ್ಬೇಕು ಅಂತ ಆಲೋಚನೆ ಮಾಡ್ತಾ ಇದೀಯಾ? ನಾನು ನಿನ್ನ ತಾಯಿಯ ಹಾಗೆ, ನನ್ ಜೊತೆ ಏನ್ ಮಾತಾಡ್ಬೇಕು ಅಂದ್ರೂ ಸಂಕೋಚ ಪಡದೆ ಮಾತಾಡ್ಬೋದು. ಹೇಳಮ್ಮ, ನನ್ ಜೊತೆ ಮಾತಾಡ್ಲಿಕ್ಕೆ ನಿನ್ಗೆ ಯಾಕಮ್ಮ ಸಂಕೋಚ? ಇಷ್ಟಕ್ಕೂ ನಿನಗೆ ನನ್ ಜೊತೆ ಏನಮ್ಮ ಮಾತಾಡ್ಬೇಕು? ಅದು ಏನಂದ್ರೆ ಅತ್ತೆ, ಕಾವ್ಯಕ್ಕ ಕೀರ್ತಿನ ಪಾರ್ಟಿಗೆ ರಾತ್ರಿಯಲ್ಲಿ ಹೊರಗಡೆ ಕರ್ಕೊಂಡೋಗ್ತಿದ್ದಾರೆ. ಅದು ನನಗೆ ಸರಿ ಅಂತ ಅನ್ನಿಸ್ತಾ ಇಲ್ಲ. ಅದಕ್ಕೆ ನಿಮ್ ಜೊತೆ ಮಾತಾಡೋಣ ಅಂತ ಬಂದೆ. ಕೌಸಲ್ಯ ಕೂಡ ಮನಸ್ಸೊಳಗೆ ತುಂಬಾ ತಡವಡಿಸ್ತಾ ಇದ್ಲು. ಏನು ಪಾರ್ಟಿನಾ? ಅಯ್ಯಯ್ಯೋ, ಈ ರಾತ್ರಿ ಸಮಯದಲ್ಲಿ ಪಾರ್ಟಿಯಾ? ಈ ವಿಷಯ ರಾಜೇಶಿಗೆ ನಿಮ್ಮ ಮಾವಯ್ಯನಿಗೆ ಗೊತ್ತಾದ್ರೆ ಏನಾಗುತ್ತೆ ಅಂತ ಗೊತ್ತಾ? ಕಾವ್ಯನಿಗೆ ಈ ವಿಚಾರದ ಬಗ್ಗೆ ಹೇಳಿದ್ರೆ ನನ್ನ ಕನಸು ನನ್ನ ಗುರಿ ಅಂತ ಏನೇನೋ ಹೇಳ್ತಾಳೆ. ಏನಾದ್ರೂ ಇನ್ನೂ ಹೇಳಿದ್ರೆ ಮನೆ ಬಿಟ್ಟು ಹೊರಗೋಗ್ತೀನಿ ಅಂತ ಹೇಳ್ತಾಳೆ. ಮುಂದೆ ಏನ್ ಮಾಡೋದು ಅಂತ ನನಗೂ ಗೊತ್ತಾಗ್ತಾ ಇಲ್ಲ ಕುಸುಮ. ಏನ್ ನಡೆಯುತ್ತೆ ಅಂತ ಆಲೋಚನೆ ಮಾಡಿದ್ರೇನೆ ತಲೆ ಕೆಟ್ಟೋಗ್ತಿದೆ. ಈ ವಿಷಯನ ನಿನ್ ಮಾವಯ್ಯನಿಗೆ ರಾಜೇಶಿಗೆ ಹೇಗೆ ಹೇಳೋದು? ಆಲೋಚನೆ ಮಾಡಿದ್ರೇನೆ ತುಂಬಾ ಭಯ ಆಗ್ತಾ ಇದೆ. ಹೌದತ್ತೆ, ನನಗೂ ಕೂಡ ಅದೇ ಆಲೋಚನೆ. ಆದ್ರೆ ನಾವು ಹೋಗಿ ಅವ್ರನ್ನ ಹೊರಗಡೆ ಹೋಗ್ಬೇಡಿ ಅಂತ ಹೇಳಿದ್ರೆ ಅವರು ನಮ್ಮ ಮಾತನ್ನ ಕೇಳ್ತಾರಾ? ನಮ್ಮ ಮಾತನ್ನ ಅವರು ಕೇಳೋದಿಲ್ಲ ಅತ್ತೆ. ಆದ್ರೂ ಕೂಡ ಅವ್ರನ್ನ ಹೊರಗೆ ಹೋಗದ ರೀತಿ ಹೇಗತ್ತೆ ತಡೆಯೋದು? ಹೌದಮ್ಮ ಕುಸುಮ, ನಾವು ಹೇಳಿದ್ರೆ ನಿಜವಾಗ್ಲೂ ಅವ್ರು ನಮ್ಮ ಮಾತು ಕೇಳ್ತಾರಾ? ನಮ್ಮ ಮಾತನ್ನ ಅವರು ಕೇಳದೇ ಇಲ್ವಲ್ಲ, ಆ ವಿಚಾರ ನಿನ್ಗೂ ಕೂಡ ಗೊತ್ತು ತಾನೆ? ಅತ್ತೆ, ನನ್ ಜೊತೆ ಒಂದು ಉಪಾಯ ಇದೆ ಅತ್ತೆ. ಏನಮ್ಮ ಕುಸುಮ, ಏನದು? ಕುಸುಮ ಕೌಸಲ್ಯನ ಕಿವಿಯಲ್ಲಿ ಏನೋ ಹೇಳಿದ್ಲು. ಕುಸುಮ, ನಿನ್ನ ಐಡಿಯಾ ತುಂಬಾ ಚೆನ್ನಾಗಿದೆ. ನನಗೂ ಈ ಆಲೋಚನೆ ಬಂದಿಲ್ಲ. ಇವಾಗ ನೋಡಮ್ಮ ನನ್ನ ಆಕ್ಟಿಂಗ್ ಹೇಗಿರುತ್ತೆ ಅಂತ. ತಕ್ಷಣ ಕೌಸಲ್ಯ ತಲೆ ತಿರುಗಿ ಬಿದ್ಲು. ಕೌಸಲ್ಯ ಬಿದ್ದ ತಕ್ಷಣ ಕುಸುಮ, ಅಯ್ಯಯ್ಯೋ ಅತ್ತೆ ಅತ್ತೆ, ನಿಮ್ಗೆ ಏನಾಯ್ತು? ಮಾವಾ, ಬಾವಾ, ರೀ, ಎಲ್ಲಿದ್ದೀರಾ? ಬೇಗ ಬನ್ನಿ ಎಲ್ಲರೂ, ಅತ್ತೆಗೆ ಏನೋ ಆಯ್ತು, ಬೇಗ ಬನ್ನಿ ಅತ್ತೆ, ಎದ್ದೇಳಿ ಅತ್ತೆ. ಆ ಶಬ್ದ ಕೇಳಿ ಎಲ್ಲರೂ ಹೊರಗಡೆ ಬಂದ್ರು. ಒಬ್ಬರಾದ ನಂತರ ಒಬ್ಬರು, ಕೌಸಲ್ಯ ಏನಾಯ್ತು ನಿಂಗೆ? ಕಣ್ತೆರೆದು ನೋಡೆ. ಅಮ್ಮ ಅಮ್ಮ, ಏನಾಯ್ತಮ್ಮ ನಿಮ್ಗೆ? ಒಂದ್ಸಲ ನೋಡಿ ಅಮ್ಮ ನಮ್ನ. ಕುಸುಮ, ಏನಾಯ್ತು ಅಮ್ಮನಿಗೆ? ಸಡನ್ ಆಗಿ ಇದ್ದಕ್ಕಿದ್ದಂಗೆ ಅಮ್ಮನ ಜೊತೆ ಇಷ್ಟೊತ್ತು ನೀನೇ ತಾನೇ ಇದ್ದೆ? ಏನೋ ರೀ, ನನಗೂ ಕೂಡ ಏನೂ ಅರ್ಥ ಆಗ್ತಾ ಇಲ್ಲ. ನನ್ ಜೊತೆ ಮಾತಾಡ್ತಾನೆ ಇದ್ರ ಇದ್ದಕ್ಕಿದ್ದಂಗೆ ತಲೆ ತಿರುಗಿ ಬಿದ್ಬಿಟ್ರು. ಎಲ್ಲರೂ ಕೌಸಲ್ಯನ ಕಣ್ತೆರೆದು ನೋಡು ಅಂತ ಮಾತಾಡ್ತಾ ಇರುವಾಗ ನಿಧಾನವಾಗಿ ಕೌಸಲ್ಯ ಕಣ್ತೆರೆದ್ಲು. ಆವಾಗ ರಘುರಾಮ್ ಕೌಸಲ್ಯನ್ ಜೊತೆ, ಕೌಸಲ್ಯ ಏನೇ ಆಗ್ತಾ ಇದೆ? ಇವತ್ತು ನೀನು BP ಟ್ಯಾಬ್ಲೆಟ್ ತಗೊಂಡಿಲ್ವಾ? ಏನೋ ಗೊತ್ತಿಲ್ಲ ರೀ, ಎದೆ ಬೇರೆ ನೋವಾಗ್ತಾ ಇದೆ, ತಲೆ ಬೇರೆ ತುಂಬಾ ತಿರುಗ್ತಿದೆ. ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ ರೀ. ಅಯ್ಯಯ್ಯೋ ಅಮ್ಮ, ಏನಮ್ಮ ಎದೆ ನೋವಾಗ್ತಾ ಇದೆ ಅಂತ ಹೇಳ್ತಿದ್ದೀರಾ? ಹಾಗಾದ್ರೆ ಬನ್ನಿಯಮ್ಮ ಹಾಸ್ಪಿಟ್ಲಿಗೆ ಹೋಗೋಣ ಹಾಗೆ ಅಂತ ರಾಜೇಶ್ ಹೇಳ್ತಾ ಇದ್ದ. ಅಯ್ಯಯ್ಯೋ, ಹಾಸ್ಪಿಟ್ಲಿಗ? ಬೇಡಪ್ಪ. ಆ ಸೂಜಿ ಮಾತ್ರೆ ಎಲ್ಲ ನೋಡಿದ್ರೆ ನನ್ಗೆ ಯಾಕೋ ತುಂಬಾನೇ ಭಯ ಆಗ್ತಾ ಇದೆ. ಈ ಮನೆ ಬಿಟ್ಟು ನಾನು ಎಲ್ಲಿಗೂ ಬರಲ್ಲ ಕಣೋ. ಅಮ್ಮ, ಏನಮ್ಮ ಎದೆ ನೋವು ಅಂತೀರಾ, ಹಾಸ್ಪಿಟ್ಲಿಗೆ ಬರೋದಿಲ್ಲ ಅಂತೀರಾ? ನಿಮ್ಗೆ ಇದ್ದಕ್ಕಿದ್ದಂಗೆ ಎದೆ ನೋವು ಅಂದ್ರೆ
ನಮ್ಮ ಎಲ್ರಿಗೂ ಎಷ್ಟೊಂದು ಭಯ ಆಗದ್ ಬೇಡ. ನಾವೆಲ್ಲ ಇದ್ದೀವಮ್ಮ, ಬಾಮ್ಮ ಹಾಸ್ಪಿಟ್ಲಿಗೆ ಹೋಗೋಣ. ನಾನು ಹೇಳ್ತಾ ಇದ್ದೀನಲ್ವಾ, ನನಗೆ ಏನೂ ಇಲ್ಲ, ಮನೆ ಬಿಟ್ಟು ನಾನು ಹೊರಗಡೆ ಬರೋದಿಲ್ಲ ಅಂತ ನಂದೊಂದು ಸಣ್ಣ ಕೋರಿಕೆ, ಅದನ್ನ ಈಡೇರಿಸಿದ್ರೆ ಅಷ್ಟೇ ಸಾಕು. ಹೀಗೆ ಕೌಶಲ್ಯ ಎದೆ ಮೇಲೆ ಕೈ ಇಟ್ಕೊಂಡು ನಾಟಕ ಮಾಡ್ತಿದ್ರು. ಆವಾಗ ಕುಸುಮ ಅಮಾಯಕೆಯಂತೆ, ಅತ್ತೆ ಏನತ್ತೆ ಕೋರಿಕೆ, ನೀವು ಕೇಳಿದ್ರೆ ನಾವ್ ಯಾರಾದ್ರೂ ಬೇಡ ಅಂತ ಹೇಳ್ತೀವಾ? ಹೇಳಿ ಅತ್ತೆ, ಏನತ್ತೆ ಅದು, ಏನು ಅಂತ ವಿಷಯ ಹೇಳಿ. ಏನೂ ಇಲ್ಲಮ್ಮ, ಒಂದು 2 ದಿನ ಎಲ್ಲರೂ ಎಲ್ಲ ಕೆಲಸವನ್ನು ಬಿಟ್ಟು ನನ್ನ ಜೊತೆನೇ ಇರಿಯಮ್ಮ. ನಿಮ್ಮೆಲ್ಲರನ್ನ ನಿಮ್ಮ ಜೊತೆ ಇದ್ಕೊಂಡು ಕಣ್ ತುಂಬ ನೋಡ್ಕೋತೀನಿ. ನೀವೆಲ್ಲರೂ ನನ್ನ ಜೊತೆ ಇದ್ರೆ ನಂಗೆ ತುಂಬ ಧೈರ್ಯ ಇರುತ್ತೆ. ಅದನ್ನ ಬಿಟ್ಟರೆ ನನಗೆ ಇನ್ನೇನು ಬೇಡಮ್ಮ. ಆವಾಗ ರಘುರಾಮ್, ರಾಜೇಶ್, ರಾಕೇಶ್ ಮೂವರು ಸರಿ ಅಂತ ಒಪ್ಪಿಕೊಂಡ್ರು. ಈ ಮೂವರು ಒಪ್ಪಿಕೊಂಡ ನಂತರ ಕಾವ್ಯ ಮತ್ತು ಕೀರ್ತಿಯ ಮುಖ ಮಾತ್ರ ಯಾವುದಕ್ಕೂ ಒಂಥರನೇ ಇತ್ತು. ಅವರಿಬ್ಬರು ಒಬ್ಬರ ಮುಖವನ್ನು ಒಬ್ಬರು ನೋಡ್ಕೊಂಡು ಏನೋ ಕಳ್ಕೊಂಡ ರೀತಿಯೇ ಇದ್ರು. ಕೌಸಲ್ಯ, ಕುಸುಮ ಮಾತ್ರ ಅವರ ಯೋಚನೆ ಮಾಡಿದ್ದು ನಡೀತು ಅಂತ ಒಳಗೊಳಗೇನೆ ಮೆಲ್ಲೆ ನಗ್ತಾ ಇದ್ರು. ಎಲ್ಲರೂ ಕೌಸಲ್ಯನ ರೆಸ್ಟ್ ತಗೊಳ್ಳಿಕ್ಕೆ ಅಂತ ರೂಮಿಗೆ ಕರ್ಕೊಂಡೋದ್ರು. ಆವಾಗ ಕಾವ್ಯ ಕೀರ್ತಿ ಜೊತೆ, ಅಯ್ಯೋ ಕಾವ್ಯ, ಏನ್ ಕಾವ್ಯ, ಇವತ್ತು ನಾವು ಪಾರ್ಟಿಗೆ ಹೋಗ್ಬೇಕು ಅಂತ ಎಷ್ಟು ದೊಡ್ಡ ಪ್ಲಾನ್ ಮಾಡಿದ್ದೋ, ಆದ್ರೆ ಇದ್ದಕ್ಕಿದ್ದಂಗೆ ಎಲ್ಲನೂ ಫ್ಲಾಪ್ ಆಗೋಯ್ತು. ಅಯ್ಯೋ ನಂಗೆ ಯಾಕೋ ತುಂಬಾ ಬೇಜಾರಾಗ್ತಾ ಇದೆ. ಅಯ್ಯೋ ಹೌದತ್ತಿಗೆ, ನಾವು ಇವತ್ ಸಂಜೆ ಪಾರ್ಟಿಗೆ ಹೋಗ್ಬೇಕು ಅಂತ ಪ್ಲಾನ್ ಮಾಡಿದ್ದು, ಇದ್ದಕ್ಕಿದ್ದಂಗೆ ಅಮ್ಮನಿಗೆ ಹೀಗೆ ಆಗೋಯ್ತು. ಇವತ್ ಸಂಜೆ ಏನ್ ಅತ್ತಿಗೆ ಮಾಡೋದು, ನನಗೆ ಏನು ಯೋಚನೆ ಆಗ್ತಿಲ್ಲ. ಹೌದು ಕಾವ್ಯ, ಇವತ್ತು ನಮ್ಮ ಬ್ಯಾಡ್ ಲಕ್ ಅನ್ಸುತ್ತೆ. ಇವತ್ತು ನಾವು ಹೊರಗಡೆ ಹೋಗೋದು ಹೇಗೆ ಮಿಸ್ ಆಗೋಯ್ತು. ಅತ್ತೆಗೆ ಹೀಗೆ ನಡೆದಿದ್ದು, ಅವ್ರು ಯಾಕೆ ನಮ್ಮನ್ನ ಮನೇಲೇ ಇರ್ಬೇಕು ಅಂದ್ರು. ಇವತ್ತು ಪಾರ್ಟಿಗೆ ದೊಡ್ಡ ದೊಡ್ಡವರೆಲ್ಲ ಬರ್ತಾರೆ, ಅವ್ರ ಮುಂದೆ ನಿನ್ನ ಪರಿಚಯ ಮಾಡಿಸ್ಬೇಕು ಅಂತ ಆಲೋಚನೆ ಮಾಡಿದ್ದೆ. ಛೇ, ಏನ್ ಮಾಡೋದು ಅಂತ ನಂಗೆ ಏನ್ ಅರ್ಥ ಆಗ್ತಾ ಇಲ್ಲ. ಹೇಗಾದ್ರೂ ನಿನ್ನ ಮಿಸ್ ಇಂಡಿಯಾ ಮಾಡ್ಬೇಕು ಅಂತ ಆಲೋಚನೆ ಮಾಡಿದ್ರೆ ಹೀಗಾಗ್ಬಿಡ್ತಲ್ಲ. ಅತ್ತಿಗೆ, ನಾವು ಹೊರಗಡೆ ಹೋಗದೆ ಈ ಕೆಲಸ ಮಾಡುವಂತಹ ಏನಾದ್ರೂ ಮಾರ್ಗ ಇದೆಯಾ? ಕಾವ್ಯ, ನನಗೆ ಒಂದು ಒಳ್ಳೆ ಆಲೋಚನೆ ಬಂದಿದೆ. ನಾವು ಹೇಗೋ ಹೊರಗಡೆ ಪಾರ್ಟಿಗೆ ಹೋಗಕ್ಕಾಗಲ್ಲ. ಆ ಪಾರ್ಟಿಗೆ ಬರುವ ದೊಡ್ಡ ದೊಡ್ಡವರೆಲ್ಲ ನನಗೆ ತುಂಬಾನೇ ಕಾಂಟ್ಯಾಕ್ಟ್ ಅಲ್ಲಿದ್ದಾರೆ. ಇವಾಗ ನಿನ್ನ ಅವ್ರ ಜೊತೆ ಪರಿಚಯ ಮಾಡಿಸ್ಬೇಕು ತಾನೆ. ನಾನು ಅವ್ರ ಜೊತೆ ನಿನ್ನ ಮಾತಾಡಿಸ್ತೀನಿ, ನೀನು ಕೂಡ ಅವ್ರ ಕಾಂಟ್ಯಾಕ್ಟ್ ನಂಬರ್ ತಗೋ. ಆಮೇಲೆ ನೀವೇ ಮಾತಾಡ್ಕೊಳ್ಳಿ, ಅವಾಗ ಎಲ್ಲ ಸಾಲ್ವ್ ಆಗುತ್ತೆ. ಅತ್ತಿಗೆ, ನನಗೆ ನಿಮ್ ಬಗ್ಗೆ ಚೆನ್ನಾಗಿ ಗೊತ್ತಿದೆ ಅತ್ತಿಗೆ. ನೀವೇನಾದ್ರೂ ಆಲೋಚನೆ ಮಾಡಿದ್ರೆ ಮಾಡಿ ಮುಗಿಸ್ತೀರಾ? ಸಾಕು, ಇವಾಗ ನನ್ಗೆ ಬೇಕಾಗಿದ್ದು ಇದಲ್ಲ. ನಿನ್ನ ಒಂದಲ್ಲ ಒಂದಿನ ಮಿಸ್ ಇಂಡಿಯಾ ಮಾಡ್ಬೇಕು. ನೀನು ಸ್ಟೇಜ್ ಮೇಲೆ ನಿಂತ್ಕೊಂಡು ನನ್ನ ಹೊಗಳ್ತಾ ಇದ್ರೆ ಈ ಮನೇಲಿರುವ ಕುಸುಮನ ಮುಖ ಬಾಡಿ ಹೋಗ್ಬೇಕು. ಅದ್ನ ನಾನು ನೋಡ್ಬೇಕು. ಶ್ರೀಮಂತ ಸೊಸೆ ಆಲೋಚನೆ ಮಾಡಿದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡ್ತಾಳೆ ಅಂತ ಅವ್ರಿಗೆ ಗೊತ್ತಾಗ್ಬೇಕು. ಆ ಕುಸುಮನ ಮುಂದೆ ನಿನ್ನ ಗೆಲುವನ್ನು ನೋಡ್ಲಿಕ್ಕೇನೆ ನಾನು ಕೂಡ ಕಾಯ್ತಾ ಇದ್ದೀನಿ. ಅಯ್ಯೋ ಅತ್ತಿಗೆ, ನಿಮ್ಮ ಗೌರವನ ಎಲ್ಲರ ಮುಂದೆ ಹೇಗೆ ಎತ್ತಬೇಕು ಅಂತ ನನಗ್ ಗೊತ್ತಿಲ್ವಾ? ಆ ಕುಸುಮನ್ ಬಗ್ಗೆ ಆಲೋಚನೆ ಮಾಡ್ಬೇಡಿ. ಸರಿ, ನಿನ್ನ ರೂಮಲ್ಲಿ ಬ್ಯೂಟಿ ಪ್ರಾಡಕ್ಟ್ಸ್ ಎಲ್ಲ ಇಟ್ಟಿದ್ದೀನಿ. ಅದನ್ನ ಹೇಗೆ ಉಪಯೋಗ ಮಾಡ್ಬೇಕು ಅಂತ ಕೂಡ ಬರ್ದಿಟ್ಟಿದ್ದೀನಿ. ಆಮೇಲೆ ನಿಂಗೆ ಒಂದು ಫೋನ್ ನಂಬರ್ ಕೂಡ ಇಟ್ಟಿದ್ದೀನಿ. ನೀನು ರೆಡಿಯಾಗಿ ಆಮೇಲೆ ಅವ್ರ ಜೊತೆ ಟಚ್ ಅಲ್ಲೇ ಇರು. ಕೀರ್ತಿ ಕಾವ್ಯನಿಗೆ ಒಂದು ನಂಬರ್ ಕೊಟ್ಲು. ಆಮೇಲೆ ಕಾವ್ಯ ಕೂಡ ಆ ನಂಬರಲ್ಲಿ ಕಾಲ್ ಮಾಡಿ ಟಚ್ ಅಲ್ಲಿದ್ಲು. ಹೀಗೆ ಕಾವ್ಯ ಯಾವಾಗ ನೋಡಿದ್ರು ಕಾಲಲ್ಲಿ ಬ್ಯುಸಿಯಾಗಿನೇ ಇದ್ಲು. ಕೀರ್ತಿ ಕೊಟ್ಟಂತಹ ಎಲ್ಲ ಬ್ಯೂಟಿ ಪ್ರಾಡಕ್ಟ್ಸ್ ನ ಉಪಯೋಗ ಮಾಡ್ತಾ ಇದ್ಲು. ಮನೆಯಲ್ಲಿ ಯಾರ ಜೊತೆನೂ ಮಾತಾಡ್ತಾ ಇರ್ಲಿಲ್ಲ. ಫೋನ್ ಬಿಟ್ರೆ ಅವಳಿಗೆ ಬೇರೆ ಪ್ರಪಂಚನೇ ಗೊತ್ತಿರ್ಲಿಲ್ಲ. ಕಾವ್ಯ ಯಾವಾಗ ನೋಡಿದ್ರು ಕಾಲಲ್ಲೇ ಇರೋದು. ರಾಕೇಶ್ ಅವಳನ್ನ ಗಮನಿಸ್ತಾ ಇದ್ದ. ಅವನಿಗೆ ಅದು ಇಷ್ಟ ಆಗ್ಲಿಲ್ಲ. ರಾಕೇಶ್ ಅವನ ಮನಸ್ಸಲ್ಲಿ, ಕಾವ್ಯ ಯಾಕೆ ಇವಾಗ ಹೀಗೆ ಪ್ರವರ್ತನೆ ಮಾಡ್ತಾಳೆ? ಅವಳು ಈ ರೀತಿ ನಡ್ಕೊಳ್ಳಕ್ಕೆ ನಾನು ಕೂಡ ಒಂದು ಕಾರಣ. ಅವಳಿಗೆ ನಾನು ಎಷ್ಟೊಂದು ಸಪೋರ್ಟ್ ಮಾಡ್ತಾ ಇದ್ದೆ, ಆದ್ರೆ ಇವಾಗ ಅವಳು ನನ್ನಿಂದನೂ ದೂರ ಆಗ್ತಿದ್ದಾಳೆ. ಸ್ವಲ್ಪ ದಿನದಲ್ಲೇ ಕಾವ್ಯ ವಿಚಿತ್ರವಾಗಿ ನಡ್ಕೊಳ್ತಾ ಇದ್ಲು. ರೂಮಿನಿಂದ ಹೊರಗಡೆ ಬರದ್ನೇ ನಿಲ್ಲಿಸಿದ್ಲು. ಯಾರ ಜೊತೆನೂ ಸರಿಯಾಗಿ ಮಾತಾಡ್ತಿರ್ಲಿಲ್ಲ. ಊಟ ಕೂಡ ರೂಮ್ ಒಳಗೆ ಕಳಿಸ್ಕೊಡಿ ಅಂತಾನೆ ಹೇಳ್ತಾ ಇದ್ಲು. ಕಾವ್ಯನ ಪ್ರವರ್ತನೆ ನೋಡಿ ಕುಸುಮನಿಗೆ ಸಂದೇಹ ಬಂತು. ಅದು ಏನು ಅಂತ ತಿಳ್ಕೋಬೇಕು ಅನ್ಕೊಂಡಿದ್ಲು. ಇಷ್ಟಕ್ಕೂ ಕಾವ್ಯ ಯಾಕೆ ರೂಮಿಂದ ಹೊರಗಡೆ ಬರದೆ ರೂಮಿನೊಳಗೇನೆ ಇದ್ದಾಳೆ? ವಿಷಯ ಏನು ಅಂತ ಕುಸುಮ ತಿಳ್ಕೊತಾಳ? ಮುಂದಿನ ಎಪಿಸೋಡ್ ಅಲ್ಲಿ ನೋಡೋಣ. ಅದು ತಾಡಪಳ್ಳಿ ಎನ್ನುವ ಸಣ್ಣ ಗ್ರಾಮ. ಆ ಗ್ರಾಮದಲ್ಲಿ ರಾಧಮ್ಮ ಮತ್ತು ಅವರ ಸೊಸೆ ಶಾಂತಿ ವಾಸ ಮಾಡ್ತಾ ಇದ್ರು. ರಾಧಮ್ಮ ಅವರ ಸೊಸೆಯನ್ನು ಮಗಳ ಹಾಗೆ ನೋಡ್ಕೋತಾ ಇದ್ರು. ಶಾಂತಿ ಕೂಡ ಮನೆಗೋಸ್ಕರ ತುಂಬಾನೇ ಕಷ್ಟಪಡ್ತಾ ಇದ್ಲು. ಒಂದು ದಿನ ಶಾಂತಿ ಅವಳ ಆಲೋಚನೆಯನ್ನು ಅವರ ಅತ್ತೆಯ ಜೊತೆ ಹಂಚಿಕೊಂಡ್ಲು. ಅತ್ತೆ,
ಈ ಊರಲ್ಲಿ ಎಲ್ಲೂ ಕೂಡ ಟಿಫಿನ್ ಅಂಗಡಿ ಇಲ್ವಲ್ಲ, ನಮ್ಮ ಮನೆ ಹತ್ರನೇ ಒಂದು ಸಣ್ಣ ಟಿಫಿನ್ ಅಂಗಡಿಯನ್ನ ಆರಂಭಿಸಿದ್ರೆ ಹೇಗಿರುತ್ತೆ? ಒಳ್ಳೆ ಆಲೋಚನೆ ಕಣಮ್ಮ. ರಂಗಯ್ಯ ಸುರೇಶ್ ಜೊತೆ ಮಾತಾಡಿ ನಾವು ಏನಾದ್ರೂ ಏರ್ಪಾಡು ಮಾಡೋಣ. ರಾಧಮ್ಮ ರಂಗಯ್ಯ ಮಗನಾದ ಸುರೇಶ್ ಕೂಡ ಇದಕ್ಕೆ ಸರಿ ಅಂತ ಒಪ್ಪಿಕೊಂಡ. ಮನೆ ಮುಂದೆನೆ ಒಂದು ಸಣ್ಣ ಟಿಫಿನ್ ಅಂಗಡಿಯನ್ನು ಆರಂಭಿಸಿದ್ರು. ಸ್ವಲ್ಪ ದಿನದಲ್ಲೇ ಆ ಹೋಟೆಲ್ ಆ ಗ್ರಾಮದಲ್ಲಿ ಮಾತ್ರವಲ್ಲದೆ ಅಕ್ಕಪಕ್ಕ ಗ್ರಾಮಗಳಿಗೆ ಕೂಡ ಫೇಮಸ್ ಆಯಿತು. ಶಾಂತಿ ಮಾಡುವಂತಹ ಸಾಂಬಾರ್ ಹಾಗೂ ಕೊಬ್ಬರಿ ಚಟ್ನಿಗೆ ಎಲ್ಲರೂ ಫಿದಾ ಆದ್ರು. ಒಂದು ದಿನ ಆ ಹೋಟೆಲ್ ಮುಂದೆ ಒಂದು ಕಾಸ್ಟ್ಲಿಯಾದ ಕಾರ್ ಬಂದು ನಿಂತಿತ್ತು. ಆ ಕಾರಿನಿಂದ ಶ್ರೀಮಂತ ದಂಪತಿಗಳಿಬ್ಬರು ಇಳಿದು ಆ ಟಿಫಿನ್ ಅನ್ನು ತಿಂದು ತುಂಬಾನೇ ಸಂತೋಷಪಟ್ಟು ಆ ಅಂಗಡಿಯ ರಾಧಮ್ಮನ ಜೊತೆ, ಅಮ್ಮ, ಈ ಹೋಟೆಲ್ ರುಚಿ ತುಂಬಾನೇ ಅದ್ಭುತವಾಗಿದೆ. ನೀವು ಮಾತ್ರ ಸಿಟಿಯಲ್ಲಿದ್ರೆ ಕೈ ತುಂಬಾ ಹಣವನ್ನು ಸಂಪಾದನೆ ಮಾಡಬಹುದು. ಆದ್ರೆ ಈ ಗ್ರಾಮದಲ್ಲಿ ಇದ್ಕೊಂಡು ನಿಮ್ಮ ಶ್ರಮ ಎಲ್ಲ ಪೂರ್ತಿಯಾಗಿ ವ್ಯರ್ಥ ಆಗ್ತಾ ಇದೆ. ಅಯ್ಯ, ನಿಮ್ಮಂತವ್ರು ನಮ್ಮ ಸಣ್ಣ ಹೋಟೆಲಿಗೆ ಬಂದು ಹೊಟ್ಟೆ ತುಂಬಾ ಊಟ ಮಾಡಿ ನಮ್ಗೆ ಆಶೀರ್ವಾದ ಮಾಡಿದ್ದೇ ಸಾಕು. ಈ ಊರಿನ ಜನರು, ಅಕ್ಕಪಕ್ಕ ಗ್ರಾಮದ ಜನರು ನಮಗೆ ತುಂಬಾ ಪ್ರೀತಿ ತೋರಿಸ್ತಾರೆ. ಅದೇ ನಮ್ಗೆ ಕೋಟಿ ರೂಪಾಯಿಗೆ ಸಮಾನ. ನೀವು ಹೇಳುವುದೇನೋ ಸರಿಯೇ ಅಮ್ಮ, ಆದ್ರೆ ನಿಮ್ಮ ಕೈ ರುಚಿ ಎಲ್ರಿಗೂ ಗೊತ್ತಾಗ್ಬೇಕಲ್ವಾ? ಸರಿ ಅಮ್ಮ, ಇನ್ನೊಮ್ಮೆ ಈ ಕಡೆ ಬಂದಾಗ ಇಲ್ಲಿ ಬಂದು ಟಿಫಿನ್ ತಿಂದೋಗ್ತೀವಿ. ಆ ದಂಪತಿಗಳು ರಾಧಮ್ಮ ಶಾಂತಿಗೆ ಧನ್ಯವಾದ ಹೇಳಿ ಕಾರಿನಲ್ಲಿ ಅಲ್ಲಿಂದ ಹೊರಟು ಹೋದ್ರು. ಆ ಕಾರಿನ ಬಳಿಯೇ ನೋಡ್ತಾ ಇದ್ದ ಶಾಂತಿಗೆ ಮಾತ್ರ ಪಟ್ನಕ್ಕೆ ಹೋಗ್ಬೇಕು ಎನ್ನುವ ಆಸೆ ಅವಳ ಕಣ್ಣಿನಲ್ಲಿ ಕಾಣ್ತಾ ಇತ್ತು. ಅತ್ತೆ ಹೇಳಿದ ಉತ್ತರ ಶಾಂತಿಗೆ ಅಷ್ಟೊಂದು ಇಷ್ಟವಾಗಿರಲಿಲ್ಲ. ಈ ಅತ್ತೆ ಯಾವಾಗ್ಲೂ ಹೀಗೇನೆ, ಬರೋರು ಈ ರೀತಿ ಸಲಹೆ ಕೊಟ್ರೆ ಅತ್ತೆ ಊರಿನ ಗ್ರಾಮದ ಜನರ ಪ್ರೀತಿ ಅಂತ ಮಾತಾಡ್ತಾರೆ. ನಾವು ಯಾವಾಗ್ಲೂ ಹೀಗೇನೆ ಇದ್ರೆ ಯಾವಾಗ ಶ್ರೀಮಂತರಾಗೋದು ಹಾಗೆ ಅಂತ ಆಲೋಚನೆ ಮಾಡುತ್ತಾ ಆ ದಂಪತಿಗಳು ಹೇಳಿದ ಮಾತು ಶಾಂತಿ ಮನಸ್ಸಲ್ಲಿ ಆಳವಾಗಿ ಇಳಿಯಿತು. ಆ ದಿನ ರಾತ್ರಿ ಹೋಟೆಲ್ ಕೆಲಸ ಎಲ್ಲ ಮುಗಿಸ್ಕೊಂಡು ಪಾತ್ರೆ ತೊಳೆಯುವ ಸಮಯದಲ್ಲೇ ಶಾಂತಿ ನಿಧಾನವಾಗಿ ಅತ್ತೆ ಬಳಿ ಬಂದು, ಅತ್ತೆ, ಮಧ್ಯಾಹ್ನ ಆ ಕಾರಲ್ಲಿ ಬಂದವರು ಮಾತಾಡಿದ ಮಾತು ನೀವು ಕೇಳಿದ್ರಲ್ವಾ? ನಾವು ಸಿಟಿಗೆ ಹೋಗಿ ಈ ರೀತಿ ಅಂಗಡಿ ಹಾಕಿದ್ರೆ ನಾವು ತುಂಬಾ ಚೆನ್ನಾಗಿ ಬೆಳಿತೀವಿ ಅಂತೆ. ನಾವು ಇನ್ನು ಇಲ್ಲೇ ಇಳಿದ್ರೆ ಹೇಗತ್ತೆ? ಅಯ್ಯೋ ಹುಚ್ಚಿ, ಪಟ್ನದಲ್ಲಿ ನಾವು ಇಲ್ಲಿ ಇರುವ ಹಾಗೆ ನೆಮ್ಮದಿ ಇರಲ್ಲ. ಅಲ್ಲಿ ಪೈಪೋಟಿ ಜಾಸ್ತಿ. ನಮ್ಮ ಜನರ ಮಧ್ಯೆನೆ ನಮಗೆ ಗೌರವ ಜಾಸ್ತಿ. ನಮ್ಮೂರಲ್ಲಿ ಸಂಪಾದನೆ ಮಾಡುವ ಹಣವೇ ನಮಗೆ ಸಾಕು. ಅದೇನತ್ತೆ ನೀವು ಹಾಗೆ ಹೇಳ್ತಾ ಇದ್ದೀರಾ? ನಾವು ನಮ್ಮ ಮಕ್ಕಳಿಗೋಸ್ಕರ ದುಡಿಬೇಕಲ್ವಾ? ನಾವು ನಮ್ಮ ಊರಲ್ಲೇ ಇದ್ರೆ ಇನ್ನು ಎಷ್ಟು ಕಾಲಕ್ಕೆ ಸಂಪಾದನೆ ಮಾಡ್ಬೋದು? ಸದ್ಯಕ್ಕೆ ಸಾಕು, ಆದ್ರೆ ಮುಂದೆ ಹೋಗ್ತಾ ಹೋಗ್ತಾ ಹಣದ ಅವಶ್ಯಕತೆ ಇದೆ ಅಲ್ವಾ? ನೀನು ಹೇಳದೇನೋ ಸರಿನೇ, ಆದ್ರೆ ಒಂದೇ ಸಲ ಈ ಊರ್ ಬಿಟ್ಟು ಹೋದ್ರೆ ರಂಗಯ್ಯ, ರಮೇಶ್ ಏನ್ ಹೇಳ್ತಾರೋ ಅವರ ಅಭಿಪ್ರಾಯವನ್ನು ಕೂಡ ಕೇಳ್ಬೇಕಲ್ವಾ? ಅತ್ತೆ, ನೀವು ಮಾವಯ್ಯನ ಜೊತೆ ಮಾತಾಡಿ, ನಾನು ಸುರೇಶ್ ಜೊತೆ ಮಾತಾಡ್ತೀನಿ. ಪಟ್ನಕ್ಕೆ ಹೋದ್ರೇನೆ ಅತ್ತೆ ನಮ್ ಕಷ್ಟ ಎಲ್ಲ ಪರಿಹಾರ ಆಗೋದು. ರಾಧಮ್ಮನ ಮನಸ್ಸಲ್ಲಿ ನಿಧಾನವಾಗಿ ಏನೋ ಸಂದೇಹ ಬಂದ್ರೂ ಕೂಡ ಶಾಂತಿಯ ಹುಮ್ಮಸ್ಸನ್ನು ನೋಡಿ ಏನೂ ಮಾತನಾಡಲಿಲ್ಲ. ರಾತ್ರಿ ಸಮಯದಲ್ಲಿ ಎಲ್ಲರೂ ಮನೆಯಲ್ಲಿ ಕೆಲಸ ಮುಗಿಸಿಕೊಂಡು ಒಂದು ಕಡೆ ಕೂತು ಮಾತನಾಡ್ತಾ ಇರುವಾಗ ಅಂಗಳದಲ್ಲಿ ತಂಪಾದ ಗಾಳಿ ಬೀಸ್ತಿತ್ತು. ಶಾಂತಿಯ ಮನಸ್ಸಲ್ಲಿ ಮಾತ್ರ ಪಟ್ನಕ್ಕೆ ಹೋಗಬೇಕು ಎನ್ನುವ ಆಸೆ ಆಳವಾಗಿ ಇತ್ತು. ರಮೇಶ್ ಪಕ್ಕದಲ್ಲಿ ಕೂತಿರುವ ಶಾಂತಿ ನಿಧಾನವಾಗಿ ಮಾತನ್ನಾರಂಭಿಸಿದ್ಲು. ರೀ, ಇವತ್ತು ನಮ್ಮ ಹೋಟ್ಲಿಗೆ ಪಟ್ನದಿಂದ ದಂಪತಿಗಳು ಬಂದಿದ್ರು ಗೊತ್ತಾ? ಅವರು ನಮ್ಮ ಹೋಟೆಲ್ ಟಿಫಿನ್ ತಿಂದು ನಮ್ನ ಎಷ್ಟು ಹೊಗಳ್ತಾ ಇದ್ರು ಗೊತ್ತಾ? ಹೌದಾ? ನಮ್ಮ ಊರಿನ ರುಚಿ ಅವರು ಕೂಡ ತಿಳ್ಕೊಂಡಿದ್ದಾರೆ. ಇದ್ರಿಂದ ತುಂಬಾ ಸಂತೋಷ ಆಗ್ತಾ ಇದೆ. ಸಂತೋಷ ಮಾತ್ರ ಅಲ್ಲರಿ, ಅವರು ಹೋಗ್ತಾ ಒಂದು ವಿಷಯ ಕೂಡ ಹೇಳಿದ್ರು. ಈ ರೀತಿ ನೀವು ಅಡಿಗೆ ಮಾಡಿದ್ರೆ ಪಟ್ನದಲ್ಲಿ ಕೋಟಿ ರೂಪಾಯಿ ಸಂಪಾದನೆ ಮಾಡ್ಬೋದು ಅಂತ. ಯಾಕೆ ರೀ ನಾವು ಪಟ್ನಕ್ಕೆ ಹೋಗ್ಬಾರ್ದು? ಪಟ್ನಕ್ಕೆ ಹೋಗಿ ಒಂದು ದೊಡ್ಡ ಹೋಟೆಲ್ ಆರಂಭಿಸಿದ್ರೆ ನಮ್ ಜೀವನ ಕೂಡ ಬದಲಾಗುತ್ತೆ ಅಲ್ವಾ? ಶಾಂತಿ ಮಾತನ್ನು ಕೇಳಿದ ತಕ್ಷಣ ಸುರೇಶ್ ಒಂದೇ ಸಲ ಗಂಭೀರವಾಗಿ ಬದಲಾದ. ಆ ಮಾತನ್ನು ಕೇಳ್ತಾ ಇದ್ದ ರಂಗಯ್ಯ ಕೂಡ ಅವರು ಎಳಿತಾ ಇದ್ದ ಬೀಡಿಯನ್ನು ಪಕ್ಕದಲ್ಲಿ ಇಟ್ಟು ಶಾಂತಿ ಮಾತಿಗೆ ಕಿವಿಯನ್ನು ಕೊಟ್ರು. ಏನು, ಪಟ್ನದಲ್ಲಿ ಹೋಟೆಲ್ ಅನ್ನು ಆರಂಭಿಸುವುದು ಸಾಧಾರಣವಾದ ವಿಷಯವಲ್ಲ ಶಾಂತಿ. ಅಲ್ಲಿ ಬಾಡಿಗೆ ಎಲ್ಲ ಜಾಸ್ತಿ ಇರುತ್ತೆ. ನಮಗೆ ಇಲ್ಲಿ ಸ್ವಂತ ಮನೆ ಇದೆ, ನಮ್ಮವರು ಕೂಡ ಇದ್ದಾರೆ. ಆ ಪಟ್ನದಲ್ಲಿ ನಮಗೋಸ್ಕರ ಯಾರಿದ್ದಾರೆ? ಯಾರು ಇರ್ಬೇಕಾದ ಅವಶ್ಯಕತೆ ಏನೂ ಇಲ್ಲರಿ. ನಮ್ಮ ಕಷ್ಟನೇ ನಮ್ಗೆ ಜೊತೆ ಇರೋದು. ನಾವು ಇದೇ ಹಳ್ಳಿಯಲ್ಲಿ ಜೀವನ ಮಾಡ್ತಾ ಇದ್ರೆ ನಮ್ಮ ಮಕ್ಕಳಿಗೋಸ್ಕರ ಜೀವನದಲ್ಲಿ ನಮ್ಮಿಂದ ಏನ್ ಸೇರ್ಸಿ ಇಡಕ್ಕಾಗುತ್ತೆ? ಅದಕ್ಕೇನೆ ನಾನು ಹೇಳ್ತಾ ಇರೋದು, ಜೀವನ ಪೂರ್ತಿ ಈ ಹಳ್ಳಿಯಲ್ಲೇ ಇರ್ಬೇಕಾ? ಅಮ್ಮ ಶಾಂತಿ, ನಿನ್ನ ಆಸೆನ ನಾನು ಬೇಡ ಅಂತ ಹೇಳ್ತಾ ಇಲ್ಲ. ಆದ್ರೆ ಈ ವಯಸ್ಸಲ್ಲಿ ಅತಿ ಆಸೆಗೆ ಮೋಸ ಹೋಗಿ ಪಟ್ನಕ್ಕೆ ಹೋಗಿ ಸೇರೋದು ತಪ್ಪು ಅಂತೀನಿ. ನಾನು ಈ ಹಳ್ಳಿಯಲ್ಲಿಯೇ ಹುಟ್ಟಿದ್ದು, ನನ್ ಕಾಲ ಕೂಡ ಇಲ್ಲೇ ಮುಗಿಬೇಕು. ಅದೇ ಅಲ್ವಮ್ಮ ನಾನ್ ಕೂಡ ಹೇಳ್ತಾ ಇರೋದು. ನಾವು ಇರುವುದಲ್ಲೇ ಇಲ್ಲೇ ತೃಪ್ತಿಯಾಗಿ ಇರ್ಬೇಕು. ತೃಪ್ತಿ ಅಂದ್ರೆ ನಾವು ಜೀವನ ಪೂರ್ತಿ ಗ್ರಾಮದಲ್ಲೇ ಕೊಳಿಬೇಕು ಅಂತ ಏನೂ ಇಲ್ಲತ್ತೆ. ವರ್ಷ ಆರಂಭ ಆಗ್ಲಿಕ್ಕೆ ಮುಂಚೆನೆ ನಾವು ಶ್ರೀಮಂತರಾಗ್ಬೇಕು. ರೀ,
ನೀವು ಆಲೋಚನೆ ಮಾಡಿ, ನಮಗೆ ಮತ್ತೆ ಈ ಅವಕಾಶ ಸಿಗದೇ ಇಲ್ಲ. ಶಾಂತಿ ಮಾತನ್ನು ಕೇಳಿದ ಸುರೇಶ್ ಆ ರಾತ್ರಿ ಇಡೀ ಆಲೋಚನೆಯಲ್ಲಿ ಬಿದ್ದಿದ್ದ. ಮರುದಿನ ಬೆಳಿಗ್ಗೆ ಅವನ ಹೆಂಡತಿ ಅವನಿಗೋಸ್ಕರ ಕಾಫಿಯನ್ನು ತೆಗೆದುಕೊಂಡು ಬಂದು ಕೊಡುತ್ತಾ, ರೀ, ರಾತ್ರಿ ಇಡೀ ಆಲೋಚನೆ ಮಾಡ್ತಾ ಇದ್ರಲ್ವಾ, ನಿಮ್ಮ ತೀರ್ಮಾನ ಏನು ಅಂತ ನೀವು ಹೇಳಿದ್ರೆ ನಾನೋಗಿ ಅತ್ತೆ ಜೊತೆ ಮಾತಾಡ್ತೀನಿ. ಶಾಂತಿ, ನಿನ್ನ ಹಠ ನೋಡಿದ್ರೆ ನಮ್ಮ ಅದೃಷ್ಟವನ್ನು ನಾವು ಯಾಕೆ ಪರೀಕ್ಷೆ ಮಾಡಿ ನೋಡ್ಬಾರ್ದು ಅಂತ ನನಗೂ ಕೂಡ ಆಲೋಚನೆ ಆಗ್ತಾ ಇದೆ. ಸರಿ ಶಾಂತಿ, ಪಟ್ನದಲ್ಲಿ ನಾವು ಹೋಟೆಲನ್ನು ಆರಂಭಿಸಿ ನೋಡೋಣ. ಅಲ್ಲಿ ನಮ್ಮ ಕಷ್ಟಕ್ಕೆ ತಕ್ಕ ಪ್ರತಿಫಲ ಸಿಗುತ್ತೆ ಅಂತ ನನಗೂ ಕೂಡ ನಂಬಿಕೆ ಬಂದಿದೆ. ಆ ಮಾತನ್ನು ಕೇಳಿದ ತಕ್ಷಣ ಶಾಂತಿ ಮನಸ್ಸಲ್ಲಿ ಇನ್ನಷ್ಟು ಆಸೆ ತುಂಬಿತು. ಹೀಗೆ ಸ್ವಲ್ಪ ದಿನದಲ್ಲೇ ತಾಡೇಪಳ್ಳಿಯಲ್ಲಿರುವ ಹೋಟೆಲನ್ನು ಖಾಲಿ ಮಾಡಿ ಪಟ್ಟಣಕ್ಕೆ ಹೊರಟರು. ಅಲ್ಲಿ ಒಂದು ಸಣ್ಣ ಬೀದಿಯಲ್ಲಿ ಸಣ್ಣ ಮನೆಯನ್ನು ಬಾಡಿಗೆಗೆ ತೆಗೆದುಕೊಂಡು ಅಲ್ಲೇ ಅಂಗಡಿಯನ್ನು ಆರಂಭಿಸಿದ್ರು. ಶಾಂತಿಯ ರುಚಿಗೆ ಅಲ್ಲಿಯ ಕಸ್ಟಮರ್ ಇನ್ನಷ್ಟು ಅಧಿಕವಾದ್ರು. ಹೀಗೆ ಹೋಟೆಲಲ್ಲಿ ವ್ಯಾಪಾರ ಬ್ರಹ್ಮಾಂಡವಾಗಿ ಹೋಗ್ತಾ ಇದ್ದಂಗೆ ಅವರಿಗೆ ಒಂದು ಸಮಸ್ಯೆ ಆರಂಭವಾಯಿತು. ಪಟ್ಟಣದಲ್ಲಿ ಸಿಲಿಂಡರ್ ಕೊರತೆ ಇರುವುದರಿಂದ ವ್ಯಾಪಾರ ಮಾಡುವುದು ಕಷ್ಟಕರವಾಯಿತು. ಶಾಂತಿ, ನಿನ್ನ ಮಾತು ಕೇಳಿತಾನೆ ನಾವಿವಾಗ ಪಟ್ಟಣಕ್ಕೆ ಬಂದಿದ್ದು. ಇಲ್ಲಿ ಏನೋ ಒಲೆ ಕಸ್ಬಾರ್ದಂತೆ ಇಲ್ಲಿ ಗ್ಯಾಸ್ ಕೂಡ ಸಿಗ್ತಾ ಇಲ್ಲ. ಹೀಗೆ ಇದ್ರೆ ಹೇಗಮ್ಮ ಇಲ್ಲಿ ವ್ಯಾಪಾರ ಮಾಡೋದು? ಅತ್ತೆ, ಯಾರು ಏನೇ ಹೇಳಿದ್ರು ನಮಗೇನು, ನಮ್ಮ ಹೊಟ್ಟೆನ ನಾವು ತುಂಬಿಸ್ಕೋಬೇಕಲ್ವಾ? ಗ್ಯಾಸ್ ಇಲ್ಲದಿದ್ರೆ ಏನತ್ತೆ, ಒಂದು ಕಡೆ ಸೌದೆನ ಉರ್ಸಿ ಒಲೆ ಕತ್ಸೋಣ. ಇದಕ್ಕೆಲ್ಲ ನಾವು ಭಯಪಡ್ತಾ ಹೋದ್ರೆ ನಾವು ಕೋಟಿ ಹೇಗೆ ಸಂಪಾದನೆ ಮಾಡೋದು? ಶಾಂತಿ ಹೇಳಿದ ರೀತಿ ಒಲೆಯನ್ನು ಕಸಿ ಟಿಫಿನ್ ಮಾಡಲು ಆರಂಭಿಸಿದ್ರು. ಒಲೆ ಉರ್ದು ಹೊಗೆ ಜಾಸ್ತಿಯಾಗಿ ಅಕ್ಕಪಕ್ಕ ಮನೆಯೊಳಗೆಲ್ಲ ಹೊಗೆ ಅಲ್ಲಿಂದ ಹೋಗ್ತಾ ಇತ್ತು. ಅಷ್ಟರಲ್ಲೇ ಅಕ್ಕಪಕ್ಕದ ಜನರೆಲ್ಲ ಓಡಿ ಬಂದು ಹೋಟೆಲ್ ಮುಂದೆ ಜಗಳ ಮಾಡಲಾರಂಭಿಸಿದ್ರು. ಏನ್ರಿ ನೀವು ಹೋಟೆಲ್ನ ಆರಂಭಿಸಿದೀರಾ, ಅದ್ರಿಂದ ಅಕ್ಕಪಕ್ಕದ ಮನೆಯವರಿಗೆ ಈ ರೀತಿ ತೊಂದರೆ ಕೊಡದಾ? ಅಕ್ಕಪಕ್ಕ ಎಷ್ಟೋ ಮನೆಗಳಿದೆ, ಮನೆಯಲ್ಲಿ ಮಕ್ಕಳೆಲ್ಲ ಇದ್ದಾರೆ, ಅವರಿಗೆಲ್ಲ ತೊಂದರೆ ಆಗೋದಿಲ್ವಾ? ಸ್ವಲ್ಪ ಹೊತ್ತು ಸಮಾಧಾನವಾಗಿರಿ, ಸಿಲಿಂಡರ್ ಬಂದ್ಬಿಡುತ್ತೆ, ಅದುವರೆಗೆ ಮಾತ್ರ ನಾವು ಒಲೆ ಉರಿಸ್ತೀವಿ. ನಿಮ್ಮ ವ್ಯಾಪಾರಕ್ಕೋಸ್ಕರ ನಾವು ಈ ಹೊಗೆಯಲ್ಲಿ ಕಷ್ಟಪಡಕ್ಕಾಗುತ್ತಾ? ಇವಾಗ ಒಲೆ ಕೆಡಿಸ್ತೀರಾ ಅಥವಾ ಪೊಲೀಸರಿಗೆ ಕಾಲ್ ಮಾಡಿ ವಿಷಯವನ್ನು ಹೇಳಿ ಜಾಗ ಖಾಲಿ ಮಾಡಿಸದ? ರಾಜೇಶ್ ಶಾಂತಿ ಅವ್ರ ಜೊತೆ ತುಂಬಾನೇ ಬೇಡಿಕೊಂಡು ಪ್ರಸ್ತುತ ಅವರನ್ನು ಅಲ್ಲಿಂದ ಕಳಿಸಿಬಿಟ್ರು. ಆದ್ರೆ ಅತ್ತೆಯಾದ ರಾಧಮ್ಮನ ಮುಖ ತುಂಬಾನೇ ಚಿಂತೆಯಲ್ಲಿತ್ತು. ಎಲ್ಲರೂ ಮನೆಯೊಳಗೆ ಹೋಗಿ ಕೂತ್ಕೊಂಡ್ರು. ಇನ್ನು ಎಷ್ಟು ದಿನ ಅಂತ ನಾವು ಈ ರೀತಿ ಖಾಲಿಯಾಗಿನೇ ಕೂತ್ಕೊಂಡಿರೋದು? ಇದೇ ನಮ್ಮೂರಾದ್ರೆ ನಾವು ಸಿಲಿಂಡರ್ ಇಲ್ಲ ಅಂತ ಒಲೆ ಉರ್ಸಿ ಹೊಗೆ ಹಾಕಿದ್ರು ಕೂಡ ಯಾರು ಕೂಡ ನಮ್ ಜೊತೆ ಬಂದು ಪ್ರಶ್ನೆ ಕೇಳ್ತಿರ್ಲಿಲ್ಲ. ಪಟ್ನದಲ್ಲಿ ಒಂದು ಅಡಿ ಮೇಲೆ ಇಡ್ಬೇಕು ಅಂದ್ರೆ ಭಯ ಆಗ್ತಾ ಇದೆ. ಹೌದಮ್ಮ, ಆದ್ರೆ ಈ ಸೌದೆ ಯಾಕೆ ಇಷ್ಟೊಂದು ಹೊಗೆ ಬರ್ತಾ ಇದೆ ಅಂತ ನನ್ಗೆ ಅರ್ಥ ಆಗ್ತಾ ಇಲ್ಲ. ಅದು ಎಂತ ಸೌದೆನೋ ಏನೋ. ಒಣಗಿದ ಸೌದೆ ಎಲ್ಲಾದ್ರೂ ಸಿಗುತ್ತಾ ಅಂತ ನಾನು ನೋಡ್ತೀನಿ. ಆ ಸೌದೆಯಿಂದ ನಾವು ಒಲೆ ಉರ್ಸಿದ್ರೆ ಹೊಗೆ ಬರೋದಿಲ್ಲ. ಬೇಡಪ್ಪ ಬೇಡ, ಅಕ್ಕಪಕ್ಕದ ಜನರು ಹೊಗೆ ಮತ್ತೆ ಬಂದ್ರೆ ಮತ್ತೆ ನಮ್ ಜೊತೆ ಜಗಳಕ್ಕೆ ಬಂದ್ಬಿಡ್ತಾರೆ. ಅದ್ರಿಂದ ಇದಕ್ಕೆ ಶಾಶ್ವತವಾದ ಪರಿಹಾರ ಏನಾದ್ರೂ ಇದೆಯಾ ಅಂತ ನಾವು ಮೊದಲು ಆಲೋಚನೆ ಮಾಡಿ ಆಮೇಲೆ ಕಾಲಿಡ್ಬೇಕು. ರಂಗಯ್ಯನ ಮಾತು ಕೇಳಿ ಎಲ್ಲರೂ ಆಲೋಚನೆ ಮಾಡಲಾರಂಭಿಸಿದ್ರು. ಆವಾಗ ಶಾಂತಿಗೆ ಒಂದು ಉಪಾಯ ಒಳಿಯಿತು. ಸಿಲಿಂಡರಿಗೋಸ್ಕರ ಕಾಯ್ಕೊಂಡು ಹೀಗೆ ಕೂತ್ರೆ ಕೆಲ್ಸ ಆಗಲ್ಲ ಅಂತನೂ ಗೊತ್ತಾಯ್ತು. ಅತ್ತೆ, ಸಿಲಿಂಡರ್ ಇಲ್ಲ ಅಂತ ನಾವು ಸುಮ್ನೆ ಖಾಲಿಯಾಗಿ ಕೂತ್ಕೊಂಡ್ರೆ ಸರಿಯಾಗಿರಲ್ಲ. ಅದಕ್ಕೆ ಒಂದ್ ಕೆಲ್ಸ ಮಾಡೋಣ. ಈ ಪಟ್ನದಲ್ಲಿ ಎಲ್ಲಾದ್ರೂ ಸಿಲಿಂಡರ್ ಬ್ಲಾಕ್ ಅಲ್ಲಿ ಸಿಗುತ್ತಾ ಅಂತ ನೋಡೋಣ. ಹಣ ಸ್ವಲ್ಪ ಜಾಸ್ತಿ ಆಗುತ್ತೆ ಅಷ್ಟೇ. ಬ್ಲಾಕ್ ಅಲ್ಲಿ ಅಂದ್ರೆ ನಮಗೆ ಹಣ ಜಾಸ್ತಿ ಖರ್ಚಾಗುತ್ತೆ ಶಾಂತಿ. ಆದ್ರೆ ಇವಾಗ ಬೇರೆ ಆಪ್ಷನ್ನೇ ಇಲ್ಲ. ಸರಿ ಶಾಂತಿ, ನೀನು ಹೇಳಿದ ರೀತಿಯೇ ಮಾಡೋಣ. ಹೀಗೆ ಗಂಡ ಹೆಂಡತಿ ಇಬ್ಬರು ತುಂಬಾ ಹಠ ಹಿಡಿದು ಮುಂದೆ ಹೋದ್ರು. ಪಟ್ನದಲ್ಲಿ ಆ ಕಡೆ ಈ ಕಡೆ ಸಂದು ಅಂತ ಸುತ್ತಾಡಿ ಎಲ್ಲಾದ್ರೂ ಸಿಲಿಂಡರ್ ಬ್ಲಾಕ್ ಅಲ್ಲಿ ಸಿಗುತ್ತಾ ಅಂತ ನೋಡಿದ್ರು. ಸಿಟಿಯಲ್ಲಿ ಒಂದು ಗೋಡೌನ್ನಲ್ಲಿ ಬ್ಲಾಕ್ ಅಲ್ಲಿ ಸಿಲಿಂಡರ್ ಸಿಗುತ್ತೆ ಅಂತ ಶಾಂತಿ ರಮೇಶ್ ಅಡ್ರೆಸ್ ಅನ್ನು ಹುಡುಕಿಕೊಂಡು ಆ ಕಡೆ ಹೋದ್ರು. ಹೀಗೆ ಅರವಿಂದ್ ಎನ್ನುವ ವ್ಯಕ್ತಿ ಬ್ಲಾಕ್ ಅಲ್ಲಿ ರಹಸ್ಯವಾಗಿ ಸಿಲಿಂಡರ್ ವ್ಯಾಪಾರ ಮಾಡ್ತಾ ಇದ್ದಾನೆ ಅಂತ ವಿಷಯ ಗೊತ್ತಾಗಿ ಆ ಕಡೆ ಈ ಕಡೆ ನೋಡ್ಕೊಂಡು ತುಂಬಾ ಜಾಗ್ರತೆಯಿಂದ ಮಾತನಾಡಲಾರಂಭಿಸಿದ್ರು. ಇಲ್ಲಿ ನೋಡಿ, ಬ್ಲಾಕ್ ಅಲ್ಲಿ ಸಿಲಿಂಡರ್ ಮಾರಾಟ ಮಾಡ್ತಾ ಇದ್ದೀನಿ ಅಂತ ಯಾರಿಗಾದ್ರೂ ಗೊತ್ತಾದ್ರೆ ಆಮೇಲೆ ಕಂಪ್ಲೇಂಟ್ ಮಾಡಿ ನನ್ನ ಒಳಗಾಕ್ಬಿಡ್ತಾರೆ. ಇಲ್ಲಿ ನೋಡಿ, 2 ಸಿಲಿಂಡರ್ಗೆ 6,000 ಆಗುತ್ತೆ. ಬೇಕಂದ್ರೆ ತಗೊಳ್ಳಿ, ಇಲ್ಲಾದ್ರೆ ಬಿಡಿ. ಏನ್ ತಮ್ಮ, ಈ 2 ಸಿಲಿಂಡರ್ ನಮಗೆ ಕೇವಲ ಒಂದು 6ರಿಂದ 4 ದಿನಗಳು ಮಾತ್ರ ಬರುತ್ತೆ. ಹಾಗಿರುವಾಗ ನಾವು ಸಿಲಿಂಡರಿಗೆನೆ ತಿಂಗಳಲ್ಲಿ ಹಣ ಜಾಸ್ತಿ ಖರ್ಚು ಮಾಡ್ಬೇಕಾಗುತ್ತೆ. ಸ್ವಲ್ಪ ನೋಡ್ಕೊಂಡು ಹೇಳಪ್ಪ. ಹಾಗೆಲ್ಲ ಏನು ಮಾಡಕ್ಕಾಗಲ್ಲಮ್ಮ. ನಿಮಗೆ ಬೇಕಂದ್ರೆ ತಗೊಂಡೋಗಿ, ಇಲ್ಲದಿದ್ರೆ ಬಿಟ್ಟೋಗ್ಬೋದು. ಶಾಂತಿ, ನಮಗೆ 4 ದಿನಕ್ಕೆ 6,000 ಅಂದ್ರೆ ಸುಮಾರು ತಿಂಗಳಿಗೆ 42ರಿಂದ 50,000 ಆಗುತ್ತೆ. ಹೀಗಿದ್ರೆ ಹೇಗೆ?
ಏನಾದ್ರೂ ಮಾಡಿ ನಾವು ತಗೊಂಡೇ ಹೋಗ್ಬೇಕು. ಹೇಗೋ ಸ್ವಲ್ಪ ನಮಗೆ ಲಾಭ ಬರ್ತಾ ಇದೆ. ಸಿಲಿಂಡರ್ ಕೊರತೆ ಸ್ವಲ್ಪ ದಿನನೇ ಇರುತ್ತೆ. ನೀವು ಸ್ವಲ್ಪ ಆಲೋಚನೆ ಮಾಡಿ. ಹೀಗೆ ಅವರು ಎಲ್ಲರೂ ಸೇರ್ಕೊಂಡು ಮಾತಾಡ್ತಾ ಇರುವಾಗ ಒಬ್ಬ ಪೊಲೀಸ್ ಅಧಿಕಾರಿ ಇವರನ್ನು ನೋಡಿ ಆ ಕಡೆಗೆ ಬಂದ್ರು. ಅವರನ್ನು ಗಮನಿಸಿದ ಅರವಿಂದ್ ಒಂದೇ ಸಲ ಭಯಪಟ್ಟ. ಪೊಲೀಸ್ ಬರ್ತಾ ಇದ್ದಾರೆ, ಹೊರಟೋಗಿ ಹೊರಟೋಗಿ. ನನ್ ಬಗ್ಗೆ ಕೇಳಿದ್ರೆ ಏನು ಹೇಳ್ಬೇಡಿ, ಬೇಗ ಇಲ್ಲಿಂದ ಹೊರಟೋಗಿ. ಅರವಿಂದನ ಮಾತು ಕೇಳಿ ಸುರೇಶ್, ಶಾಂತಿ ಹಿಂದೆ ಮುಂದೆ ನೋಡದೆ ಅಲ್ಲಿಂದ ಹೊರಟೇ ಹೋದ್ರು. ಪೊಲೀಸರನ್ನು ನೋಡಿದ ತಕ್ಷಣ ಅವರಿಬ್ಬರು ಅಲ್ಲಿಂದ ಓಡಿ ಹೋಗುವುದನ್ನು ನೋಡಿ ಪೊಲೀಸಿಗೆ ಸಂದೇಹ ಬಂತು. ತಕ್ಷಣ ಅವರಿಬ್ಬರ ಹಿಂದೆನೆ ಹೋದ್ರು. ಏನು, ನನ್ನ ನೋಡಿದ ತಕ್ಷಣ ಓಡೋಗ್ತಾ ಇದ್ದೀರಾ? ಬ್ಲಾಕ್ ಅಲ್ಲಿ ಸಿಲಿಂಡರ್ ಸಿಗುತ್ತೆ ಅಂತ ಇಲ್ಲಿಯವರೆಗೂ ಬಂದಿದ್ದೀರಾ? ಓಹೋ, ನನ್ನ ನೋಡಿದ ತಕ್ಷಣ ಓಡೋಗ್ತಾ ಇದ್ದೀರಾ? ಅಯ್ಯೋ ಸರ್, ಹಾಗೆಲ್ಲ ಏನೂ ಇಲ್ಲ ಸರ್. ನಾವು ಸಿಲಿಂಡರ್ಗೋಸ್ಕರ ಏನೂ ಬಂದಿಲ್ಲ. ನಮಗೆ ಇಲ್ಲಿ ಏನಾದ್ರೂ ಮನೆ ಸಿಗುತ್ತಾ ಅಂತ ನೋಡ್ಕೊಂಡ್ ಬಂದೋ. ಹಾಗೆ ಒಬ್ರು ಸಿಕ್ಕಿದ್ರು, ನೋಡಿ ಮಾತಾಡ್ತಿದ್ದೋ. ಹೌದು ಸರ್, ಅಡ್ರೆಸ್ ಕೇಳ್ಕೊಂಡು ಅಷ್ಟು ದೂರ ಹೋಗಿದ್ದ ಹೊರತು ಇನ್ನು ಏನು ನಮ್ಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಸರ್. ಆದ್ರೆ ನನ್ನ ನೋಡಿದ ತಕ್ಷಣ ಯಾಕೆ ಅಷ್ಟು ಬೇಗ ಓಡೋದ್ರಿ? ಅಂದ್ರೆ ಸರ್, ಅಲ್ಲಿರುವ ವ್ಯಕ್ತಿ ಪೊಲೀಸ್ ಬರ್ತಾ ಇದ್ದಾರೆ, ಇಲ್ಲಿಂದ ಹೊರಟೋಗಿ ಅಂತ ಹೇಳಿದಿಕ್ಕೆ ಭಯ ಪಟ್ಕೊಂಡು ನಾವು ಕೂಡ ಓಡಿ ಬಂದೋ. ಹಾ, ಸರಿ ಸರಿ, ಹುಷಾರಾಗಿರಿ. ಈ ರೀತಿ ಜಾಗದಲ್ಲಿ ಸುತ್ತಾಡ್ಬೇಡಿ. ಪೊಲೀಸರಿಂದ ತಪ್ಪಿಸ್ಕೊಂಡ ಗಂಡ ಹೆಂಡತಿ ಎದೆ ಬಡಿತದಿಂದ ವೇಗವಾಗಿ ಮನೆಗೆ ಬಂದು ಸೇರಿದ್ರು. ಮನೆಗೆ ಬಂದ ತಕ್ಷಣ ನಡೆದ ವಿಚಾರವನ್ನು ರಾಧಮ್ಮನಿಗೆ ತಿಳಿಸಿದ್ರು. ಆ ಮಾತು ಕೇಳಿ ರಾಧಮ್ಮನ ಎದೆ ಬಡಿದಂತಾಯಿತು. ಸಿಲಿಂಡರ್ ಇಲ್ಲದೆ ಅವರು ಕೂಡ ಹೋಟೆಲನ್ನು ಮುಚ್ಚುವ ಪರಿಸ್ಥಿತಿ ಎದುರಾಯಿತು. ಏನೇ ಮಾಡಿದ್ರು ಅವರ ಪರಿಸ್ಥಿತಿ ಬದಲಾಗಲಿಲ್ಲ. ಸ್ವಲ್ಪ ದಿನಗಳ ನಂತರ ರಾಧಮ್ಮ ಗಟ್ಟಿಯಾಗಿ ತೀರ್ಮಾನ ಮಾಡಿದ್ರು. ಏನಮ್ಮ ಶಾಂತಿ, ನಿನ್ ಮಾತ್ ಕೇಳಿತಾನೆ ಗ್ರಾಮ ಬಂದು ಬಿಟ್ಟು ಪಟ್ಟಣಕ್ಕೆ ಬಂದಿದ್ದು. ಇವಾಗ ಇಲ್ಲಿ ನಾವು ಎಷ್ಟೊಂದು ಕಷ್ಟ ಪಡ್ತಾ ಇದ್ದೀವಿ. ಇನ್ ಮುಂದೆ ಈ ಕಷ್ಟವನ್ನು ನಾವು ಪಡ್ಬೇಕಾಗಿಲ್ಲ. ನಾವು ಈ ಊರನ್ನು ಬಿಟ್ಟು ನಮ್ಮ ಹಳ್ಳಿಗೆ ಹೋಗೋಣ. ಮತ್ತೆ ಒಂದ್ ನಿಮಿಷ ನಾನ್ ಹೇಳದ್ನ ಅರ್ಥ ಮಾಡ್ಕೊಳ್ಳಿ. ಇವಾಗಷ್ಟೇ ನಮ್ ಕೈ ರುಚಿ ಏನು ಅಂತ ಜನರಿಗೆ ಅರ್ಥ ಆಗ್ತಾ ಇದೆ. ಇವಾಗ ನಾವು ಹೋದ್ರೆ ಚೆನ್ನಾಗಿರುತ್ತಾತೆ. ಊರಿನ ಜನರು ಏನು ಆಲೋಚನೆ ಮಾಡಿದ್ರು ಪರವಾಗಿಲ್ಲ. ನಾವು ಭಿಕ್ಷೆ ಬೇಡುವ ಪರಿಸ್ಥಿತಿ ಬರಬಾರ್ದು. ಸಾಕು ಸಾಕು, ಇದುವರೆಗೂ ನಿನ್ ಮಾತು ತಾನೇ ನಾವು ಕೇಳ್ತಾ ಇದ್ದಿದ್ದು. ಇನ್ನು ಮುಂದೆಯಾದ್ರೂ ನೀನು ನನ್ ಮಾತು ಕೇಳು. ವಸ್ತುಗಳನ್ನೆಲ್ಲ ತಗೊಂಡು ಹೊರಡಿ. ರಾಧಮ್ಮನ ಮಾತು ಕೇಳಿ ಶಾಂತಿ ಎಲ್ಲಾ ವಸ್ತುಗಳನ್ನು ತೆಗೆದು ಇಡ್ತಾ ಇದ್ಲು. ಎಲ್ಲರೂ ಸೇರಿ ಮತ್ತೆ ತಾಡೇಪಳ್ಳಿ ಗ್ರಾಮಕ್ಕೆ ಹೋದ್ರು. ಅಲ್ಲಿಯೂ ಕೂಡ ಗ್ಯಾಸ್ನ ತೊಂದರೆ ಇದ್ರೂ ಕೂಡ ಹೊಲೆಯಲ್ಲೇ ಅಡಿಗೆ ಮಾಡ್ಲಿಕ್ಕೆ ಅಲ್ಲಿ ಯಾರು ಕೂಡ ಅಡ್ಡಿ ಹೇಳಲಿಲ್ಲ. ಅವರು ಹಳೆಯ ಹೋಟೆಲ್ ಎಲ್ಲಿ ನಡೆಸ್ತಾ ಇದ್ರು ಮತ್ತೆ ಅಲ್ಲೇ ಹೋಟೆಲನ್ನು ಆರಂಭಿಸಿದ್ರು. ಅವಾಗ ಪಕ್ಕದ ಮನೆ ಕಾಂತಮ್ಮ ಬಂದು, ಏನ್ ರಾಧಮ್ಮ, ಪಟ್ನಕ್ಕೆ ಹೋಗಿ ಕೋಟಿ ರೂಪಾಯಿ ಸಂಪಾದನೆ ಮಾಡ್ತೀನಿ ಅಂತ ಹೇಳಿ ಹೋದ್ರಿ, ಮತ್ತೆ ಇವಾಗ ಮೂಟೆ ಕಟ್ಕೊಂಡು ಇಲ್ಲಿಗೆ ಬಂದಿದ್ದೀರಲ್ವಾ, ಅಂತದ್ದು ಏನ್ ನಡೀತು? ಏನ್ ಕಾಂತಮ್ಮ ಆ ರೀತಿ ಮಾತಾಡ್ತಾ ಇದೀಯಾ? ಸಂಬಂಧಿಕರ ಮನೆಗೆ ಹೋದ್ರೆ ಬೇಗ ಬಂದ್ಬಿಡ್ಬೇಕು ಅಂತ ಹೇಳ್ತಾರಲ್ವಾ, ಅಲ್ಲಿಗೆ ಹೋಗಿದ್ದು ನಮ್ಗೆ ಹಾಗೆ ಅನ್ಸ್ತು. ನಾವು ಯಾವಾಗ್ಲೂ ಇರುವ ಸ್ಥಾನನೇ ಮನುಷ್ಯನಿಗೆ ಬಲ ಕೊಡೋದು. ಸೊಳೆಗೆ ನೀರಲ್ಲಿ ಇರೋದೇ ಬಲ ಅಂತ ಹೇಳ್ತಾರಲ್ವಾ, ನಮಗೂ ಕೂಡ ಹಾಗೇನೆ. ನಮ್ಮೂರಲ್ಲಿರೋದೇ ನಮಗೂ ಬಲ. ಅದ್ ತಿಳ್ಕೊಂಡು ಬಂದ್ಬಿಟ್ಟು ಅಲ್ಲಿ ನಮ್ಗೆ ತುಂಬಾನೇ ಕಷ್ಟ ಆಗ್ತಿತ್ತು ಕಾಂತಮ್ಮ. ನಿಜನೇ ರಾಧಮ್ಮ, ನಾವು ಏನ್ ಅನ್ಕೊಂಡ್ರು ಆ ದೇವ್ರು ನಮ್ಮ ಹಣೆಯಲ್ಲಿ ಏನ್ ಬರ್ದಿರ್ತಾನೋ ಅದೇ ತಾನೇ ನಡೆಯೋದು. ನೀವು ಬೇಜಾರ್ ಮಾಡ್ಬೇಡಿ. ನಿಮ್ಮ ಕೈ ರುಚಿಗೆ ಇಲ್ಲೇ ಸರಿಯಾಗೋದು. ನಮ್ಮೂರಲ್ಲಿ ನಿಮ್ಮ ವ್ಯಾಪಾರ ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ. ಕಾಂತಮ್ಮನ ಮಾತಿನಿಂದ ರಾಧಮ್ಮನಿಗೆ ಹೊಸ ಉತ್ಸಾಹ ಬಂತು. ಅಂತಿ ಕೂಡ ತಾನು ಮಾಡಿದ ತಪ್ಪನ್ನು ಅರಿತುಕೊಂಡು ತನ್ನ ಅತ್ತೆ ಜೊತೆ ಸೇರಿ ಕೆಲಸ ಮಾಡಲಾರಂಭಿಸಿದ್ಲು. ರಸ್ತೆಯ ಬದಿಯಲ್ಲೇ ಹೋಟೆಲ್ ಇರುವುದರಿಂದ ರಸ್ತೆಯಲ್ಲಿ ಓಡಾಡುವವರು ಗ್ರಾಮಸ್ಥರು ಬಂದು ಚೆನ್ನಾಗಿ ವ್ಯಾಪಾರ ಆಗ್ತಾ ಇತ್ತು. ಸ್ವಲ್ಪ ದಿನಗಳ ನಂತರ ಆ ಸಣ್ಣ ಗುಡಿಸಲ ಮನೆ ಮುಂದೆ ಒಂದು ದೊಡ್ಡ ಹೋಟೆಲ್ ಅನ್ನು ನಿರ್ಮಾಣ ಮಾಡಿದ್ರು. ಇದಕ್ಕೆ ಅತ್ತೆ ಸೊಸೆಯ ರುಚಿ ಅಂತ ಬೋರ್ಡ್ ಹಾಕಿದ್ರು. ಅತ್ತೆ ಸೊಸೆ ಇಬ್ಬರು ಒಬ್ಬರಿಗೊಬ್ಬರು ಸಹಾಯ ಮಾಡುತ್ತಾ ತಮ್ಮ ಸ್ವಂತ ಊರಲ್ಲೇ ಪ್ರತಿಷ್ಠೆಯನ್ನು ಸಂಪಾದನೆ ಮಾಡಿ ಅವರ ಊರಲ್ಲೇ ಸಂತೋಷವಾಗಿ ಇದ್ರು.